ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ನಿಕ್ ಬಸು. ಈ ವಿಡಿಯೋದಲ್ಲಿ ನಾನು ಗ್ರೀನ್ ಸ್ಕ್ರೀನ್ ಸಬ್ಸ್ಕ್ರೈಬ್ ಬಟನ್, ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಬಟನ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದ್ದರೆ ಅವ್ರಿಗೂ ಗೊತ್ತಾಗುತ್ತೆ ಹೇಗೆ ತಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಬಟನ್ ಮಾಡ್ಕೊಳ್ಳೋದು ಅಂತ. ಈಗ ಸಬ್ಸ್ಕ್ರೈಬ್ ಬಟನ್ನ ಗ್ರೀನ್ ಸ್ಕ್ರೀನ್ ವಿಡಿಯೋ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೇನೆ. ನಾನು ಹೋಗಿ ನೋಡ್ಕೊಳ್ಳಿ. ಆ ವಿಡಿಯೋ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಡೌನ್ಲೋಡ್ ಮಾಡಿಕೊಂಡು ಈಗ ನೀವು ಕೈನ್ ಮಾಸ್ಟರ್ ಓಪನ್ ಮಾಡ್ಕೋಬೇಕಾಗುತ್ತೆ. ಕೈನ್ ಮಾಸ್ಟರ್ ಓಪನ್ ಮಾಡಿಕೊಂಡು ಕ್ರಿಯೇಟ್ ನ್ಯೂ ಮೇಲೆ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ನೋಟಿಫಿಕೇಷನ್ ಆಲ್ಗೆ ಸೆಟ್ ಮಾಡಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಈಗ ಕ್ರಿಯೇಟ್ ನ್ಯೂ ಅಂತ ಕ್ಲಿಕ್ ಮಾಡಬೇಕು. ರೇಷಿಯೋ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಹೊಡಿಬೇಕು. 16:9 ಅಂತ ಸೆಲೆಕ್ಟ್ ಮಾಡಿದ್ದೇನೆ. ನಾನು ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಆಗ್ತದೆ. ಹೆಡ್ ಕಟ್ ಮಾಡ್ತೇನೆ ನಾನು. ಇದು ಹೆಡ್ ಸರಿ. ಈಗ ನೋಡಿ, ಇಲ್ಲಿ ಡೌನ್ಲೋಡ್ ಅಂತ ಹೋಗಿ ಈ ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ತೇನೆ ನಾನು. ಇಲ್ಲಿ ಬಂತು ನೋಡಿ ವಿಡಿಯೋ. ಈ ಒಂದ್ಸಲಿ ವಿಡಿಯೋ ನೋಡ್ಕೊಂಬಿಡಿ. ಇದನ್ನು ಹೇಗೆ ಬರುತ್ತೆ ಹೇಗೆ ಹೋಗುತ್ತೆ ಅಂತ ನೋಡಿ. ಸ್ಲೈಡ್ ಡೌನ್ ಆಗುತ್ತೆ, ಒಳ್ಳೆ ಹೊತ್ತಿನಲ್ಲಿ ಸ್ಲೈಡ್ ಅಪ್ ಆಗುತ್ತೆ ನೋಡಿ. ನಿಮ್ಮ ಸಲುವಾಗಿ ನಾನು ಎಲ್ಲ ಹೇಳ್ತಾ ಇದ್ದೇನೆ. ಇನ್ನೊಮ್ಮೆ ನೋಡ್ಕೊಳ್ಳಿ. ಇನ್ನೊಮ್ಮೆ ನೋಡ್ಕೊಳ್ಳೋದು ಬೇಡ ಬಿಡಿ. ಕರೆಕ್ಟು ಸೈಜ್ ಇಟ್ಕೊಳ್ಳಿ. ಅದು ಫೋಟೋ ಎಲ್ಲಿಡಬೇಕು ನೀವು ಅಂತ. ಈಗ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ಲೋಗೋ ಇಡ್ತೇನೆ ನಾನು. ಡೌನ್ಲೋಡ್ಗೆ ಹೋಗಿ ಯೂಟ್ಯೂಬ್ ಚಾನಲ್ ಲೋಗೋ ಸಣ್ಣದು ಮಾಡಬೇಕು. ಒಂದು ಸ್ವಲ್ಪ ಅದು ಕಾಣಿಸ್ಬಾರ್ದು, ಇಂದು ಸರ್ಕಲ್ಲು. ನೀವು ಹೆಂಗೆ ಬೇಕೋ ಹಂಗೆ ಇಟ್ಕೊಳ್ಳಿ. ನಾನು ಹಿಂಗೆ ಇಡ್ತೀನಿ. ನೋಡೋಣ, ಇಡ್ತಾಯಿದ್ದೀನಿ ನೋಡಿ. ಇನ್ ಎನಿಮೇಷನ್ ಎರಡು ಬಂತು, ಕಟ್ ಮಾಡ್ತೇನೆ. ಇನ್ ಎನಿಮೇಷನ್ ಸ್ಲೈಡ್ ಡೌನ್ ಅಂತ ಇಡಬೇಕು. ಸ್ಲೈಡ್ ಡೌನ್ ಅಂತ ಇಟ್ಟು ನೋಡಿ. ಇಲ್ಲಿ 1 ಸೆಕೆಂಡ್ ಇಡಿ ಸಾಕು. ನೋಡಿ ವಿಡಿಯೋ ನೋಡೋಣ ಬನ್ನಿ. ನೋಡಿ ಒಂದು ಸ್ವಲ್ಪ ಬೇಗ ಬರ್ಬೇಕದು, ಅದಕ್ಕೆ ಲಾಂಗ್ ಮಾಡ್ತೀನಿ ಡ್ಯೂರೇಷನ್. ಅದರ ಟೈಮ್ ಲೈನು ನೋಡ್ರಿ. ಸಾಕು, ಇಷ್ಟು ಕರೆಕ್ಟಾಗಿದೆ. ಆದರೆ ಎಂಡಿಂಗ್ ಒಂದು ನೋಡ್ಬಿಡೋಣ ತಡ್ರಿ. ಒಂದು ಸ್ವಲ್ಪ ಸಣ್ಣದು ಮಾಡ್ಕೊತೇನೆ ಅಂದರೆ ಕರೆಕ್ಟಾಗಿ. ಈಗ ನೋಡಿ, ಈಗ ನೋಡೋಣ ತಡ್ರಿ. ಬಂತು, ಕರೆಕ್ಟ್ ಬಂತು. ಆದರೆ ಒಂದು ಸ್ವಲ್ಪ ಬೇಗ ಬರಬೇಕು. ಸಬ್ಸ್ಕ್ರೈಬ್ ಡೂರಿಂಗ್ ಒಂದು ಸ್ವಲ್ಪ ಎಂಡ್ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕು. ಜಾಸ್ತಿ ಮಾಡ್ಕೊಳ್ತೀನಿ. ಔಟ್ ಎನಿಮೇಷನ್ ಒಂದು ಸ್ಲೈಡ್ ಅಪ್ ಅಂತ ಇಟ್ಕೊಂಡ್ಬಿಡ್ತೇನೆ. 1 ಸೆಕೆಂಡ್ ಇಟ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ಈಗ ಒಳ್ಳೆ ನೋಡೋಣ. ನೋಡಿ ಕರೆಕ್ಟಾಗಿದೆಯೋ ಇಲ್ಲ ಅಂತ. ಇನ್ನೊಂದು ಸ್ವಲ್ಪ ಎಂಡ್ ಡೂರಿಂಗ್ ಭಾಳ ಮಾಡಬೇಕು. ಮಾಡ್ತೇನೆ, ಮಾಡಿದ್ದೀನಿ. ನೋಡೋಣ. ಅರ್ಧ ನೋಡ್ತೇನೆ ನಾನು, ಯಾಕಂದರೆ ಟೈಮಿಂಗ್ ಭಾಳ ತೊಗೊಳುತ್ತೆ. ಇನ್ನೊಂದು ಸ್ವಲ್ಪ ಇಡ್ತೀನಿ ಮುಂದಕ್ಕೆ. ಇರಲಿ, ಫುಲ್ ಮಾಡಬೇಕಾಗಿತ್ತು ಏನೋ. ನೋಡ್ತೀನಿ ತಡ್ರಿ. ಈಗ ತಡ್ರಿ, ನೋಡೋಣ. ಒಂದು ಸ್ವಲ್ಪ ಬೇಗ ಹೋಯ್ತದು. ಫುಲ್ ಇಟ್ಕೊಂಬಿಡ್ತೀನಿ ಡ್ಯೂರೇಷನ್. ರೈಟ್. ಈಗ ಆಯ್ತು ನೋಡಿ. ಇಲ್ಲಿ ಇನ್ನೊಮ್ಮೆ ನೋಡ್ಬಿಡೋಣ ಬೇಡವಾ. ಈಗ ಟೆಕ್ಸ್ಟ್ ಇಟ್ಕೊಂಡ್ಬಿಡ್ತೀನಿ. ಟೆಕ್ನಿಕ್ ಬಸ್ಸು ಅಂತ ಟೈಪ್ ಮಾಡ್ತೇನೆ. ನೀವು ನಿಮ್ಮ ಚಾನಲ್ ನೇಮ್ ಟೈಪ್ ಮಾಡಿ, ಮತ್ತು ನನ್ನ ಚಾನಲ್ ಟೈಪ್ ಮಾಡಿಬಿಟ್ಟಿರ. ಟೆಕ್ನಿಕ್ ಬಸ್ಸು ಸ್ಪೇಸ್ ಬಿಟ್ಟು ಕ್ಯಾಪಿಟಲ್ ಮಾಡ್ತೀನಿ ಅದನ್ನು. ಓಕೆ ಮೇಲೆ ಕ್ಲಿಕ್ ಮಾಡಿ. ಫಾಂಟು ಕಲರು ಈಗ ಕಲರ್ ರೆಡ್ ಅಂತ ಇಟ್ಕೊಳ್ತೀನಿ. ಫಾಂಟ್ ನೋಟೋ ಸೆರಿಫ್ ಬೋರ್ಡ್ ಅಂತ ಇಟ್ಕೊಳ್ತೇನೆ. ರಾಂಗ್ ಹೊಡೆದು ಒಂದು ಸ್ವಲ್ಪ ಚಿಕ್ಕದು ಮಾಡ್ತೇನೆ. ಇನ್ನೊಂದು ಸ್ವಲ್ಪ ಈ ಕಡೆ ಬರಬೇಕದು. ತಡ್ರಿ, ಮಾಡ್ತೀನಿ. ಆಗ್ತಾಯಿಲ್ಲ ಅದು. ಈಗ ಇನ್ನೊಂದು ಸ್ವಲ್ಪ ಸಣ್ಣ ಮಾಡ್ಕೊಳ್ತೀನಿ. ನಿಮ್ಗೆ ಹೆಂಗೆ ಬೇಕೋ ನೀವು ಹಂಗೆ ಇಟ್ಕೊಳ್ಳಿ. ನಾನು ಹಂಗೆ ಮಾಡ್ಕೊಳ್ಬೇಡಿ. ಆದರೆ ತೋರಿಸ್ತೇನೆ ಹೇಗೆ ಮಾಡೋದು ಅಂತ ಅಷ್ಟೇ.
ಇಷ್ಟು ಇರಲಿ ಬಿಡಿ. ಹಾಂ, ಕರೆಕ್ಟ್ ಕುಂತಿದೆ. ಈಗ ಇನ್ನೊಂದು ಟೆಕ್ಸ್ಟ್ ಇನ್ ಅನಿಮೇಷನ್ 2 ಕ್ಯಾನ್ಸಲ್ ಮಾಡ್ತೇನೆ. ಸ್ಲೈಡ್ ಡೌನ್ ಅಂತ ಇಟ್ಕೊಳ್ತೇನೆ. ಸ್ಲೈಡ್ ಡೌನ್ 1 ಸೆಕೆಂಡ್ ಇಟ್ಕೊಂಡು ರೈಟ್ ಹೊಡೆದು ಬಿಡ್ತೀನಿ. ರೈಟ್ ಹೊಡೆದಿಂದ ಇದು ಡ್ಯೂರೇಷನ್ ಸೆಲೆಕ್ಟ್ ಮಾಡ್ಕೊಳ್ತೀನಿ ತಡ್ರಿ. ಇನ್ನೊಂದು ಟೆಸ್ಟ್ ಹಾಕ್ಬಿಡ್ತೀನಿ ತಡ್ರಿ, ಒಮ್ಮಕ್ಕಲೇ ಮಾಡಿಬಿಡೋಣ. ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಟೈಪ್ ಮಾಡ್ತೇನೆ. ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. ಸ್ಪೆಲ್ಲಿಂಗ್ ತಪ್ಪಾದಂಗಿದೆ, ನೋಡ್ತೀನಿ ತಡ್ರಿ. ಫಾಂಟ್ ಚೇಂಜ್ ಮಾಡಿದ್ರೆ ಕಾಣುತ್ತೆ, ಇಲ್ಲಾಂದರೆ ಕಾಣಲ್ಲ. ಅದು ಫಾಂಟ್ ಎಲ್ಲಿದೆ? ಕಲರ್ ಚೇಂಜ್ ಮಾಡ್ಬೇಕು. ಕ್ಯಾನ್ಸಲ್ ಮಾಡಿದ್ದೀನಿ ತಡ್ರಿ. ಟೆಕ್ಸ್ಟ್ ಬೇರೆ ಇಟ್ಕೊಂಡು ಒಳ್ಳೆ ಟೈಪ್ ಮಾಡಿಬಿಡೋದು. ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಕ್ಲಿಕ್ ಮಾಡಿ ರೆಡ್ ಕಲರ್ ಸೆಲೆಕ್ಟ್ ಮಾಡಿಕೊಂಡು ಫಾಂಟ್ ನೋಟೋ ಸೆರಿಫ್ ಬೋಲ್ಡ್ ಇಟ್ಕೊಳ್ತೀನಿ. ನೋಟೋ ಸೆರಿಫ್ ಬೋಲ್ಡ್ ಇಟ್ಕೊಂಡು ರಾಂಗ್ ಮಾಡಿ ಬರ್ತೇನೆ ನೋಡಿ. ಇಲ್ಲಿ ಸ್ವಲ್ಪ ಚಿಕ್ಕದು ಮಾಡ್ತೇನೆ. ಇಷ್ಟಿರಲ್ಲ, ಇರಲಿ ಬಿಡಿ. ಈಗ ಒಂದು ಸ್ವಲ್ಪ ಟೈಮಿಂಗ್ ಭಾಳ ಇಟ್ಕೊತೇನೆ, ಡ್ಯೂರೇಷನ್. ನೋಡಿ ಕರೆಕ್ಟ್ ಕುಂತ ಇಲ್ಲ, ಹೇಳಿ ಪ್ಲೀಸ್ ಹೇಳಿ. ಹಾಗೆ ಇನ್ ಅನಿಮೇಷನ್ ಔಟ್ ಅನಿಮೇಷನ್ ಇಟ್ಬಿಡೋಣ. ಇನ್ ಅನಿಮೇಷನ್ ಸ್ಲೈಡ್ ಡೌನ್ ಅಂತ ಇಟ್ಕೊತೀನಿ. ನೀವು ಸ್ಲೈಡ್ ಡೌನ್ ಇಟ್ಕೊಳ್ಬೇಕು. ಅದು ಹೇಗೆ ಬರುತ್ತೋ ಹಾಗೆ ಇಟ್ಕೊಳ್ಬೇಕು ನೀವು, ಅದಕ್ಕೆ ಅಂದರೆ ಕರೆಕ್ಟ್ ಆಗೋದು. ಔಟ್ ಅನಿಮೇಷನ್ ಒಂದು ಸ್ಲೈಡ್ ಅಪ್ ಅಂತ ಇಟ್ಕೊಳ್ತಾರೆ. 1 ಸೆಕೆಂಡು ರೈಟ್ ನೋಡ್ಬಿಡೋದು. ಡ್ಯೂರೇಷನ್ ಅದು ಒಂದು ಟೆಕ್ನಿಕ್ ಬಲ್ಸು, ಒಂದು ಸ್ಲೈಡ್ ಡೌನ್ ಸ್ಲೈಡ್ ಅಪ್ ಅಂತ ಇಟ್ಕೊಂಡ್ಬಿಡ್ತೀನಿ. ಸ್ಲೈಡ್ ಅಪ್ ಆಗುತ್ತೆ ನೋಡಿ ಅದು. ಈಗ ಅದು ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕಲರ್ ಚೇಂಜ್ ಮಾಡಬೇಕು. ಟೆಕ್ನಿಕ್ ಬಸ್ ಒಂದು ಡ್ಯೂರೇಷನ್ ಭಾಳ ಮಾಡ್ತೀನಿ. ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಟೆಕ್ನಿಕ್ ಬಸ್ಸು ಒಂದು ಡ್ಯೂರೇಷನ್ ಭಾಳ ಮಾಡ್ಕೊಳ್ತೇನೆ. ಈಗ ನೋಡೋಣ ಬನ್ನಿ ವಿಡಿಯೋ ನೋಡೋಣ ಕರೆಕ್ಟ್ ಬಂತೋ ಇಲ್ಲ ಅಂತ. ಅಯ್ಯೋ ಯಾಕೆ ಬರೀ ಸ್ಟ್ರಕ್ ಆಗುತ್ತೆ. ಇನ್ನೊಮ್ಮೆ ನೋಡೋಣ ಬನ್ನಿ. ಆಗಲೇ ಸ್ಟ್ರಕ್ ಆಯ್ತದು, ಈ ಸಲ ಆದರೂ ಬರ್ತಿಲ್ಲ. ನೋಡೋಣ. ಕರೆಕ್ಟ್ ಬಂದಿದೆ ನೋಡಿ, ನೋಡ್ಕೊಳ್ಬೋದು ನೀವು. ಕರೆಕ್ಟ್ ಬಂದಿದೆ ನೋಡಿ ಇಲ್ಲಿ. ಇನ್ನೊಮ್ಮೆ ನೋಡ್ಬಿಡೋಣ ಬನ್ನಿ. ಕರೆಕ್ಟ್ ಬಂತು, ಕುಂತಿದೆ ನೋಡಿ ಇಲ್ಲಿ. ನೀವು ಹಿಂಗೆ ಈ ಥರ ಮಾಡ್ಕೊಳ್ಬೋದು ಈಸಿಯಾಗಿ. ಅದಕ್ಕೆ ನಾನು ಹೇಳ್ಕೊಟ್ಟಿದ್ದು ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. ಒಂದು ಸ್ವಲ್ಪ ಡ್ಯೂರೇಷನ್ ಭಾಳ ಮಾಡ್ಕೊಳ್ತೀನಿ. ಟೆಕ್ನಿಕ್ ಬಸ್ಸು ಒಂದು ಡ್ಯೂರೇಷನ್ ಭಾಳ ಮಾಡ್ಕೊಳ್ತೀನಿ. ರೈಟ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನೋಡೋಣ. ಬಂತು, ಕ್ಯಾನ್ಸಲ್ ಮಾಡ್ತೀನಿ ಅದನ್ನು. ಈಗ ನೋಡೋಣ. ಕರೆಕ್ಟ್ ಬಂದಿದೆ ನೋಡಿ ಇಲ್ಲಿ ನೋಡಿ. ಆ್ಯಂಡ್ ಬಾಯ್ ಫ್ರೆಂಡ್ಸ್. ವಿಡಿಯೋ ಸೇವ್ ಮಾಡ್ಕೊಂಡ್ರೆ ಆಯಿತು. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ ಆಲ್ಗೆ ಸೆಟ್ ಮಾಡಿ.